ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ ಹಾಗೂ ಸರ್ಕಾರಿ ನೌಕರಿ ಮಾಡುವಂಥ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಜ್ಞಾನದೀಪದ 329ನೇ ಅಂಕಣದಲ್ಲಿ ಶಶಿಕುಮಾರ್ರವರು ಬಣಿಸಿದಂತಹ ಒಂದು ಮಾತನ್ನು ಇಲ್ಲಿ ನಾನು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಿಶ್ಲೇಷಣೆ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಸ್ನೇಹಿತರೆ. ಮಗುವನ್ನು ದತ್ತು ಪಡೆದ ಸರ್ಕಾರಿ ನೌಕರರಿಗೆ ಪಿತೃತ್ವ ಮತ್ತು ಮಾತೃತ್ವ ರಜೆ ಕುರಿತು ಈ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡಿದ್ದಾರೆ. ಅದರ ವಿಶ್ಲೇಷಣೆಯನ್ನು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾತನ್ನು ತಲುಪಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಬನ್ನಿ, ಈ ಒಂದು ವಿಶ್ಲೇಷಣೆ ಏನೆಲ್ಲ ಇದೆ, ದತ್ತು ಪಡೆದಾಗ ಮಾತೃತ್ವ ರಜೆ ಮತ್ತು ಪಿತೃತ್ವ ರಜೆ ಕುರಿತು ಈ ಒಂದು ಶಶಿಕುಮಾರ್ PM ಸಚಿವಾಲಯದ ಗೌರ್ಮೆಂಟ್ ಎಂಪ್ಲಾಯಿ ಇವರು ಬರೆದಿರುವಂಥ ಒಂದು ಜ್ಞಾನದೀಪ 329ನೇ ಶೀರ್ಷಿಕೆಯ ಬಗ್ಗೆ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಏನೆಲ್ಲ ಇದೆ, KCSR ಏನು ಹೇಳುತ್ತೆ ಅನ್ನೋದರ ಬಗ್ಗೆ. ಭಾರತದ ವೈಯಕ್ತಿಕ ಕಾನೂನುಗಳಲ್ಲಿ ದತ್ತು ಸ್ವೀಕಾರದ ಅವಕಾಶ, ಪ್ರಕ್ರಿಯೆಗಳು ಮತ್ತು ದತ್ತು ಪಡೆದ ಮಕ್ಕಳ ಹಕ್ಕುಗಳ, ದತ್ತು ಪಡೆದವರ ಹಕ್ಕು ಮತ್ತು ಕರ್ತವ್ಯಗಳು, ದತ್ತು ನೀಡಿದವರ ಹಕ್ಕು ಮತ್ತು ಕರ್ತವ್ಯಗಳನ್ನು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅಂದರೆ ಅಡಾಪ್ಟ್ ಯಾರು ಮಾಡ್ತಾರೆ ಮತ್ತು ಅಡಾಪ್ಟೇಷನ್ ತಗೊಂಡಾಗ ಏನೇನು ಕಾನೂನುಗಳಿರ್ತವೆ ಅದರ ಬಗ್ಗೆ ಈ ಒಂದು ಶಶಿಕುಮಾರ್ ಸರ್ ಅವರು ಈ ಒಂದು ಜ್ಞಾನದೀಪದ ಸಂಚಿಕೆಯಲ್ಲಿ ಬಣಿಸಿದ್ದಾರೆ ಸ್ನೇಹಿತರೆ. ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಕಾಯ್ದೆಗಳನ್ನು ಪ್ರಚಲಿತವಾಗಿವೆ. ಯಾವ್ಯಾವ ಕಾಯ್ದೆಗಳು ಪ್ರಚಲಿತವಾಗಿವೆ ಈ ದತ್ತು ಸ್ವೀಕಾರ ಮಾಡಬೇಕಾದರೆ? ದಿ ಹಿಂದೂ ಅಡ್ಪನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956 HAMA. ದಿ ಹಿಂದೂ ಅಡ್ಪನ್ಸ್ ಅಡಾನ್ಸನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956 ಹಾಗೂ ದಿ ಗಾರ್ಡಿಯನ್ಶಿಪ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ 1890 ZWA. ಈ ಎರಡು ಕಾನೂನುಗಳು ಸ್ನೇಹಿತರೆ, ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸರ್ಕಾರಿ ನೌಕರರು ಮಗುವೊಂದನ್ನು ದತ್ತು ಪಡೆದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ AE2 ಸ-ನೀತಿ 1993 ದಿನಾಂಕ 22/2/1995 ಅನ್ವಯ ಈ ಕೆಳಗಿನ ಷರತ್ತುಗಳನ್ವಯ ರಜೆ ಪಡೆಯಬಹುದಾಗಿತ್ತು. ಆ ನೌಕರರು ದತ್ತಕ ಸಮಯದಲ್ಲಿ 2 ಜೀವಂತ ಮಗುವನ್ನು ಹೊಂದಿರಬಾರದು ಎಂಬ ಷರತ್ತು ಅನ್ವಯವಾಗುತ್ತದೆ. ಯಾರು ದತ್ತನ್ನು ಪಡೆಯಬೇಕೆನ್ನುತ್ತಾರೆ, ಯಾರು ಸರ್ಕಾರಿ ನೌಕರರು ದತ್ತು ಪಡೆಯಬೇಕಾದ್ರೆ ಆ ನೌಕರರ ದತ್ತಕ ಸಮಯದಲ್ಲಿ ಯಾವಾಗ ದತ್ತು ತಗೋತಾ ಇರ್ತಾರೆ 2 ಜೀವಂತ ಮಗುವನ್ನು ಹೊಂದಿರಬಾರದು. ಒಂದು ಮಗು ಇದ್ದರೆ ಇನ್ನೊಂದು ಮಗು ದತ್ತು ತಗೋಬಹುದು, ಬಟ್ ಆ ಒಂದು ನೌಕರರಿಗೆ 2 ಜೀವಂತ ಮಗು ಇದ್ದರೆ 3ನೇದಾಗಿ ದತ್ತು ತಗೊಳ್ಳಿಕ್ಕಾಗಲ್ಲ ಎನ್ನುವಂಥ ಮಾತನ್ನು ಇದರಲ್ಲಿ ಬಣಿಸಿದ್ದಾರೆ ಸ್ನೇಹಿತರೆ. 2ನೇದಾಗಿ ಆ ಮಗುವನ್ನು ದತ್ತು ತೆಗೆದುಕೊಂಡು 1 ವರ್ಷದೊಳಗೆ ಅಥವಾ ದತ್ತಕ ಮಗುವಿಗೆ 1 ವರ್ಷ ವಯಸ್ಸಾಗುವವರೆಗೆ ಇವುಗಳಲ್ಲಿ ಆ ಮಗುವನ್ನು ದತ್ತು ತೆಗೆದುಕೊಂಡು 1 ವರ್ಷದೊಳಗೆ ಅಥವಾ ದತ್ತಕ ಮಗುವಿಗೆ 1 ವರ್ಷ ವಯಸ್ಸಾಗುವವರೆಗೆ ಇವುಗಳಲ್ಲಿ ಯಾವುದೇ ಕಡಿಮೆಯೂ ಆವರೆಗೆ ದೊರೆಯಬಹುದಾದ ಮತ್ತು ಅನುಮತಿಸಬಹುದಾದ ರಜೆಯನ್ನು 60 ದಿವಸಗಳು ಮೀರದಂತೆ ವೈದ್ಯಕೀಯ ಪ್ರಮಾಣಪತ್ರವನ್ನು ಹಾಜರುಪಡಿಸದೆ ಪರಿವರ್ತಿತ ರಜೆ, ಗಳಿಸದ ರಜೆ ಸೇರಿದಂತೆ ಪಡೆಯಬಹುದಾಗಿದೆ. ಆಮೇಲೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ AE4 ಸ-ನೀತಿ 1999 ದಿನಾಂಕ 2/6/2000 ಪುರುಷ ನೌಕರರಿಗೆ ಅವನ ಪತ್ನಿಯ ಹೆರಿಗೆಯ ಪ್ರಾರಂಭದಲ್ಲಿ 15 ದಿನಗಳ ಕಾಲ ಪಿತೃತ್ವ ರಜೆಯನ್ನು ಮಂಜೂರು ಮಾಡಲು ಅವಕಾಶ ಕಲ್ಪಿಸಿರುವುದಾಗಿದೆ. ಅಂದರೆ ನೌಕರನಿಗೆ
ಆತನ ಹೆಂಡತಿಯ ಒಂದು ಹೆರಿಗೆ ಸಮಯದಲ್ಲಿ 15 ದಿನಗಳ ಕಾಲ ಪಿತೃತ್ವ ರಜೆಯನ್ನು ಮಂಜೂರು ಮಾಡಲು ಅವಕಾಶ ಕಲ್ಪಿಸಿರುವುದಾಗಿದೆ. ಆಮೇಲೆ ಇದೇ ಮಾದರಿಯ ಸೌಲಭ್ಯವನ್ನು ದತ್ತಕ ಪಡೆಯುವ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾತೃತ್ವ ಮತ್ತು ಪಿತೃತ್ವ ರಜೆಯನ್ನು ಸರ್ಕಾರಿ ಆದೇಶ ಸಂಖ್ಯೆ I1 ಸೆ 2020 ಬೆಂಗಳೂರು ದಿನಾಂಕ 6/2/2020 ಈ ಕೆಳಕಂಡಂತೆ ಮಂಜೂರಿಸಿದೆ. ಯಾವ ರೀತಿ ಹೆರಿಗೆ ಸಮಯದಲ್ಲಿ ಪಿತೃತ್ವ ರಜೆ 15 ದಿವಸ ಇರುತ್ತೆ, ಅದೇ ರೀತಿ ಇದೇ ಮಾದರಿಯ ಸೌಲಭ್ಯವನ್ನು ದತ್ತಕ ಪಡೆಯುವ ರಾಜ್ಯ ಸರ್ಕಾರಿ ನೌಕರರಿಗೆ ಸಹ ಮಾತೃತ್ವ ಮತ್ತು ಪಿತೃತ್ವ ರಜೆಯನ್ನು ಸರ್ಕಾರಿ ಆದೇಶ ಸಂಖ್ಯೆ ಈ ಕೆಳಕಂಡಂತೆ ಮಂಜೂರಿಸಿದೆ. ಅಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958 ಅನ್ವಯ ಮಹಿಳಾ ಸರ್ಕಾರಿ ನೌಕರಳ ಪ್ರಕರಣದಲ್ಲಿ ನಿಯಮ 135A ರಲ್ಲಿ ವಿಧಿಸಿರುವ ಇತರೆ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಮಗುವನ್ನು ದತ್ತು ಪಡೆದ ಸಂದರ್ಭದಲ್ಲಿ 180 ದಿನಗಳ ರಜೆಯನ್ನು ಹೆರಿಗೆ ರಜೆ ಮಾದರಿಯಲ್ಲಿ ದತ್ತು ಪ್ರಕ್ರಿಯೆಯು ಮಾನ್ಯತೆ ಹೊಂದಿದ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು. ಅಂತಂದರೆ ನಿಮಗೆ ನಿಮ್ಮ ಮಕ್ಕಳಿಗೋಸ್ಕರ ಯಾವ ರೀತಿ ಒಂದು ಕಾನೂನಿದೆ, ಅದೇ ರೀತಿ ನೀವು ದತ್ತು ತಗೊಂಡಾಗ ಕೂಡ ಈ ಒಂದು ಕಾನೂನು ಅನ್ವಯವಾಗುತ್ತೆ. ಅಂದರೆ ಮಹಿಳಾ ಸರ್ಕಾರಿ ನೌಕರಳ ಪ್ರಕರಣದಲ್ಲಿ ನಿಯಮ 135A ರಲ್ಲಿ ವಿಧಿಸಿರುವ ಇತರೆ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಮಗುವನ್ನು ದತ್ತು ಪಡೆದ ಸಂದರ್ಭದಲ್ಲಿ 180 ದಿನಗಳ ರಜೆಯನ್ನು ಹೆರಿಗೆ ರಜೆ ಮಾದರಿಯಲ್ಲಿ ದತ್ತು ಪ್ರಕ್ರಿಯೆಯು ಮಾನ್ಯತೆ ಹೊಂದಿದ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು. ಸರ್ಕಾರಿ ನೌಕರ ಪುರುಷರ ಪ್ರಕರಣಗಳಲ್ಲಿ ಆಮೇಲೆ ಈ ಸರ್ಕಾರಿ ನೌಕರರ ಪುರುಷರ ಪ್ರಕರಣಗಳಲ್ಲಿ ಏನಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ನಿಯಮ 135B ರಲ್ಲಿ ವಿಧಿಸಿರುವ ಇತರೆ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು 15 ದಿನಗಳ ರಜೆಯನ್ನು ದತ್ತು ಪ್ರಕ್ರಿಯೆಯು ಮಾನ್ಯತೆ ಹೊಂದಿದ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು. ಅಂತಂದರೆ ಯಾವಾಗ ಹೆರಿಗೆ ಆಗುತ್ತೆ, ತನ್ನದೇ ಆದಂಥ ಸ್ವಂತ ಮಗು ಇರುತ್ತೆ, ಆವಾಗ ಯಾವ ಕಾನೂನು ಅನ್ವಯವಾಗುತ್ತೆ ಆ ಒಂದು ಕಾನೂನನ್ನು ಯಾವಾಗ ನೀವು ದತ್ತಕ ತಗೋತೀರಾ ಆವಾಗ ಕೂಡ ಅದೇ ರೀತಿ ಕಾನೂನು ಅನ್ವಯವಾಗುತ್ತೆ ಎನ್ನುವಂಥ ಮಾತನ್ನು ಈ ಒಂದು ಜ್ಞಾನದೀಪದ ಶೀರ್ಷಿಕೆಯಲ್ಲಿ ಶ್ರೀಯುತ ಶಶಿಕುಮಾರ್ PM ಸರ್ ಅವರು ಒಂದು ಬ್ಯೂಟಿಫುಲ್ಲಾಗಿ ಬಣ್ಣಿಸಿದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮಗು ದತ್ತು ಪಡೆದಾಗ ಮಾತೃತ್ವ ರಜೆ ಮತ್ತು ಪಿತೃತ್ವ ರಜೆ ಕುರಿತು ಈ ಒಂದು ಶೀರ್ಷಿಕೆ ಇಲ್ಲಿಗೆ ನಾವು ಮುಕ್ತಾಯಗೊಳಿಸುತ್ತೇವೆ. ಮತ್ತು ನಿಮ್ಮ ಭೇಟಿ ಒಂದು ಹೊಸ ಟಾಪಿಕ್ದೊಂದಿಗೆ. ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ನಿಮ್ಮ ಒಂದು ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದ್.